ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಉಮೇರಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಸಿಯಾಗಿ ಮಾಡುವಂಥ ಸಿಂಪಲ್ ಆದ ರೆಸಿಪಿ, ಜಾಸ್ತಿ ಐಟಮ್ ಯೂಸ್ ಮಾಡದೆ ಈಸಿಯಾಗಿ ಮಾಡುವಂಥದ್ದು. ನೋಡಿದರೆ ಗೊತ್ತಾಗ್ತಿರ್ಬೋದು ಏನು ಅಂತ. ದೋಸೆ, ರುಚಿಯಾದ ಆಲೂಗಡ್ಡೆ ಪಲ್ಯ, ಸೂಪರಾಗಿರುವಂಥ ಚಟ್ನಿ ಮಾಡೋದು ಹೇಗಂತ ನೋಡೋಣ ಬನ್ನಿ. ಇದನ್ನೇ ನಾನು ಬೆಳಗ್ಗೆನೇ ನೆನೆಸಿಟ್ಟಿರುವಂಥ ಅಕ್ಕಿ, ಇದನ್ನ ಈಗ ರುಬ್ಕೊಳ್ಳೋಣ. ಈ ಅಕ್ಕಿ ಜೊತೆಗೆ ಉದ್ದಿನಬೇಳೆ, ಅವಲಕ್ಕಿ, ಕಡಲೆಬೇಳೆ ಮತ್ತು ಸ್ವಲ್ಪ ಮೆಂತ್ಯಕಾಳು ಮತ್ತು ಒಂದು ಸ್ಪೂನಷ್ಟು ತೊಗರಿಬೇಳೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ರುಬ್ಕೊಂಡಿದ್ದೀನಿ, ಸ್ಮೂತಾಗಿದೆ. ಇದನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ಸೈಡ್ಗೆ ಎತ್ತಿಟ್ಬಿಡೋಣ. ಎತ್ತಿಟ್ಟಾದಮೇಲೆ ಇದಕ್ಕೆ ಸಿಂಪಲ್ಲಾಗಿರುವಂಥ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. 1 ಕಪ್ಪಿನಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ಒಂದು 4 ಹಸಿರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಪುದೀನ ಸೊಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು, ಒಂದು 4 ಹೆಸರು ಬೆಳ್ಳುಳ್ಳಿ, ಅದಾದಮೇಲೆ 2 ಸ್ಪೂನಷ್ಟು ಹುರ್ಗಡ್ಲೆ ಹಾಕೋತಾ ಇದ್ದೀನಿ. ಹುರ್ಗಡ್ಲೆ ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ ಚಟ್ನಿ. ಪುದೀನ ಹುರ್ಗಡ್ಲೆ ಹಾಕಿದ್ರಂತೂ ಸೂಪರು. 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ನೋಡಿಕೊಂಡು ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬನ್ನಿ. ಮಧ್ಯೆ ನೀರು ಬೇಕಾದರೆ ಸೇರಿಸ್ಕೊಳ್ಳಿ. ಚೆನ್ನಾಗಿ ಪೇಸ್ಟ್ ಆಗಿದೆ. ಈಗ ಇದನ್ನ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಜೀರಿಗೆನೂ ಸ್ವಲ್ಪ ಸಾಸಿವೆನೂ ಹಾಕೋತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಇದನ್ನ ರುಬ್ಕೊಂಡಿರುವಂಥದ್ದನ್ನು ಇದ್ರ ಒಳಗಡೆ ಹಾಕ್ಕೊಂಡು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇಷ್ಟೇ ಗಟ್ಟಿ ಇರಲಿ ಅಂದರೆ ಬಿಟ್ಬಿಡಿ, ಇಲ್ಲ ಇನ್ನೂ ಸ್ವಲ್ಪ ತಿಳು ಬೇಕಂದರೆ ನೀರು ಸೇರಿಸ್ಕೊಂಡು ಇದು ರೆಡಿ ಆಗಿದೆ. ಸೈಡ್ಗೆ ಎತ್ತಿಟ್ಬಿಡೋಣ. ಇದಾದಮೇಲೆ ಸ್ವಲ್ಪ ಒಂದು 4 ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಬೇಯಿಸಿದೆ ಸ್ಮ್ಯಾಶ್ ಮಾಡಿಕೊಂಡು ಇಟ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಪಲ್ಯ ಮಾಡೋಣ ಅಂತ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಎರಡನ್ನೂ ಹಾಕ್ಕೊಂಡು ಈ ಟೈಮಲ್ಲಿ ಕಡಲೆಬೇಳೆ ಸೇರಿಸ್ಕೋಬೋದು. ನನ್ನ ಹತ್ರ ಇಲ್ಲ, ಅದರಿಂದ ನಾನು ಸೇರಿಸ್ತಾ ಇಲ್ಲ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈಗ ಉದ್ದವಾಗಿ ಕಟ್ ಮಾಡಿರುವಂಥ 4 ಮೆಣಸಿನ್ಕಾಯಿ ಸೇರಿಸ್ಕೊಂಡು ಮೀಡಿಯಮಾಗಿ ಉದ್ದವಾಗಿ ಕಟ್ ಮಾಡಿರುವ ಈರುಳ್ಳಿ, ದಪ್ಪದು ಒಂದೇ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಮನೇಲಿ ಏನಿರುತ್ತೆ ಅದನ್ನ ಹಾಕ್ಬಿಟ್ಟು ಮಾಡೋದು. ಇಲ್ಲದ್ದು ಬೇಕು ಅಂತ ಏನಿಲ್ಲ, ಇರೋದ್ರಲ್ಲೇ ಮಾಡೋದು ಅಷ್ಟೇ ಫ್ರೆಂಡ್. ಬನ್ನಿ, ಒಂದು ದಪ್ಪದು ಟೊಮೊಟೊನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಇದೇ ಸೂಪರಾಗಿ ಬರುತ್ತಾ ಅಲ್ವಾ. ಬೇಕು ಅದು ಇಲ್ಲ ಇದು ಇಲ್ಲ ಅಂತೇನಿಲ್ಲ. ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಯಾವ ಮಸಾಲೆ ಅಥವಾ ಗರಂ ಮಸಾಲೆನೋ ಅಥವಾ ಸಾಂಬಾರು ಮಸಾಲೆನೋ ಯಾವುದಿರುತ್ತೆ ನಿಮ್ಮ ಹತ್ರ ಅದನ್ನೇ ಸೇರಿಸ್ಕೊಳ್ಳಿ. ಇದೇ ಬೇಕು ಅಂತಿಲ್ಲ. ಇದನ್ನೇ ಹಾಕಿ ಮಾಡಿ ನೋಡಿ ಎಷ್ಟು ಸಖತ್ತಾಗಿ ಬರುತ್ತಾ ಅಂತ ಪಲ್ಯ. ನೋಡಿ ಕಲರ್ ಸೂಪರಾಗಿದೆ. ಈಗ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಒಂದು 4 ಆಲೂಗಡ್ಡೆ ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಈ ಮಸಾಲೆ ಜೊತೆಗೆ ಒಗ್ಗರಣೆ ಮಾಡಿರುವಂಥದ್ದು ಇದ್ರ ಜೊತೆಗೆ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿ. ಈಗ ಉಪ್ಪು ಸೇರಿಸ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಒಂದ್ಸರಿ ಮಸಾಲೆ ಜೊತೆಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿ. ಇದೇನು ಜಾಸ್ತಿ ಹೊತ್ತು ಕುದಿಯೋದೇನು ಬೇಡ, ಯಾಕಂದರೆ ನೀರು ಹಾಕಲ್ಲ ನಾನು. ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿ ಬೇಯ್ದಿರುವಂಥದ್ದಲ್ವ, ಒಗ್ಗರಣೆನೂ ಬೇಯ್ದಿದೆ. ಹಂಗಾಗಿ ಸ್ವಲ್ಪ ಹೊತ್ತು ಅಷ್ಟೇ ಮಿಕ್ಸ್ ಮಾಡಿ ಒಂದು 5-10 ನಿಮಿಷ ಎಲ್ಲದರ ಜೊತೆಗೆ ಮಿಕ್ಸ್ ಆಗಲಿ ಅಂದ್ಬಿಟ್ಟು ಮುಚ್ಚಿ ಬೇಯಿಸ್ಕೊಳ್ಳೋಣ. ಇದು ಈಗ ಪಲ್ಯ ರೆಡಿ ಆಗಿದೆ. ಇದನ್ನ ಸೈಡ್ಗೆ ಎತ್ತಿಟ್ಬಿಡೋಣ. ಎತ್ತಿಟ್ಟು ನಿನ್ನೆ ನೈಟ್ ರುಬ್ಬಿರುವಂಥ ಹಿಟ್ಟಲ್ವ, ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ಸೋಡಾ, ಅಡುಗೆ ಹಾಕುವ ಸೋಡಾ ಸೇರಿಸ್ಕೊಳ್ಳಿ. ಬೇಡ ಅಂದ್ರೆ ಹಾಗೇನೂ ಮಾಡ್ಕೋಬೋದು. ನಾನು ಸೇರಿಸ್ತಾ ಇದ್ದೀನಿ ಅಷ್ಟೇ. ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅಂದರೆ ಉಪ್ಪು ಸೋಡಾ ನೀಟಾಗಿ ಮಿಕ್ಸ್ ಆಗುತ್ತೆ. ಈಗ ಸೈಡ್ಗೆ ಒಂದು ತವ ಬಿಸಿ ಮಾಡೋಕೆ ಇಟ್ಟಿದ್ದೆ ದೋಸೆದು. ಈಗ ದೋಸೆ ಹಾಕ್ತಾಯಿದ್ದೀನಿ. ನಿಮಗೆ ದಪ್ಪ ಬೇಕಂದರೆ ದಪ್ಪ ಹಾಕ್ಕೊಳ್ಳಿ, ತಿಳು ಬೇಕಂದರೆ ತಿಳು ಹಾಕ್ಕೊಳ್ಳಿ. ನಾನು ದಪ್ಪನೂ ಅಲ್ಲ ತಿಳುವೂ ಅಲ್ಲ, ಮೀಡಿಯಮ್ ಆಗಿ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ದೋಸೆ ಆಗಿದೆ. ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಇದನ್ನ ನೋಡಿ ಇಷ್ಟು ನೀಟಾಗಿ ಎಣ್ಣೆ ಹಚ್ಚಿದ್ದೀನಿ.
ಇದ್ರ ಮೇಲ್ಗಡೆ ಒಂದು ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬಿಡೋಣ, ಒಂದು 5 ನಿಮಿಷ ಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಅಂತ. ನಾನು ಕಲರ್ ಬರಲಿ ಅಂತ ಸಕ್ಕರೆ ಗಿಕ್ಕರೆ ಏನೂ ಹಾಕಿಲ್ಲ, ಇಷ್ಟು ನೀಟಾಗಿ ದೋಸೆ ಬಂದಿದೆ. ಈಗ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ನೋಡಿ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ, ಕೊಬ್ಬರಿ ಚಟ್ನಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್. ನಿಮಗೆ ಬೇರೆ ಥರ ಯಾವ ವಿಡಿಯೋ ಬೇಕು ಅಂತ ಹೇಳಿ, ಆ ಥರ ವಿಡಿಯೋ ನಾನು ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಬಾಯ್.